ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಅಂಜನಪುರದಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. 80 ಫೀಟ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಜೊತೆಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಅಂಡ್ ಡಿ ಮಡ್ಗೆ ಈ ಪ್ರಾಪರ್ಟಿ ಹತ್ರ ಇರುವಂತದ್ದು. ಹಾಲಿಡೇ ವಿಲೇಜ್ ರೋಡ್ಗೂ ಈ ಪ್ರಾಪರ್ಟಿ ಹತ್ರ ಇರುವಂತದ್ದು. ಜೊತೆಗೆ KICT ಕಾಲೇಜ್ ಅಂಡ್ ಪೊಮ್ಮರನ್ ಸ್ಕೂಲ್ಗೆ ಈ ಪ್ರಾಪರ್ಟಿ ಜಸ್ಟ್ ಒಂದು 10 ಮಿನಿಟ್ಸ್ ವಾಕಬಲ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಹತ್ರ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ತುಂಬಾ ಲ್ಯಾವಿಶ್ ಆಗಿ ಲಕ್ಸುರಿ ಆಗಿ ನಮಗೆ ಬಿಲ್ಡ್ ಆಗಿದೆ. ಓಪನ್ ಕಿಚನ್ ಅದಂತೂ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಸಿಗ್ತಾ ಇರುವಂತದ್ದು. ಈಗ ಪ್ರಾಪರ್ಟಿ ಬಗ್ಗೆ ಮಾತಾಡೋದಾದ್ರೆ, ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಗೇಟ್ ನ ನೋಡಬಹುದು. ಹೆವಿ ಗೇಟ್ ಅಲ್ಲಿ ಇರುವಂತಹ MS ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫುಲ್ ಕವರ್ಡ್ ಆಗಿರುವಂತಹ ಗೇಟ್ ವಿತ್ ಲೇಸರ್ ಡಿಸೈನ್ ಜೊತೆಗೆ ನಿಮ್ಗೆ ನೋಡ್ತಾ ಇರಬಹುದು. ಫುಲ್ ತುಂಬಾ ಚೆನ್ನಾಗಿ ಡಿಕೋ ಪಾಯಿಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಸಂಪು ಮತ್ತೆ ಪ್ರಾವಿಷನ್ ಮಾಡಿದ್ದಾರೆ. ಸಮ್ ಕೆಪಾಸಿಟಿ ಬಂದು ನಮಗೆ 10 ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಕಾವೇರಿ ವಾಟರ್, ಇಲ್ಲೊಂದು 3 ಟ್ಯಾಪ್ ಮೇಂಟೆನೆನ್ಸ್ ಗೋಸ್ಕರ ಇಲ್ಲಿ ನಮಗೆ ವೆಟ್ರಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಗ್ಯಾಸ್ ಪ್ರಾವಿಷನ್ ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಪ್ರಾವಿಷನ್ ಮಾಡಿ, ವೆಂಟಿಲೇಷನ್ ಗೆ ಇಲ್ಲಿ ಬುಲೆಟ್ ಟೈಪ್ ಅಲ್ಲಿ ಇರುವಂತದ್ದು, ಅದೇ ಟಾಲ್ವೆ ಟೈಪ್ ಅಲ್ಲಿ ಇರುವಂತಹ ಹೋಲ್ಸ್ಗಳು ಕೂಡ ನಮಗೆ ಕೊಟ್ಟಿರುವಂತದ್ದು ಒಂದು ವೆಂಟಿಲೇಷನ್ ಗೋಸ್ಕರ. ಫ್ಲೋರಿಂಗ್ ಕೂಡ ನೋಡಬಹುದು. ಚಾರ್ಜರ್ ಇರೋದಕ್ಕೆ ಆಂಟಿ ಸ್ಕಟ್ ವೆಟ್ರಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಫುಲ್ ನೋಡಬಹುದು. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಈ ಮನೆ ವಿಶೇಷತೆ ಏನು ಅಂದ್ರೆ, ಎಲ್ಲಾ ಮನೆಗಳು ನಮ್ಗೆ ಹಾಲೋ ಬ್ಲಾಕ್ ಅಂದ್ರೆ ಸಿಮೆಂಟ್ ಬ್ಲಾಕ್, ಸಾಲಿಡ್ ಬ್ಲಾಕ್ ಅಲ್ಲಿ ನಮಗೆ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಬಟ್ ಈ ಮನೆ ನಮ್ಗೆ ಸಿಮೆಂಟ್ ಸಾಲಿಡ್ ಬ್ಲಾಕ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಬಟ್ ಕಂಪ್ನಿ ಫಿನಿಶಿಂಗ್ ಇರುವಂತದ್ದು, ಕಂಪ್ನಿ ಮೆಟೀರಿಯಲ್ ನ ಕಲ್ನ ಕಂಪ್ನಿ ಮೆಟೀರಿಯಲ್ ಆಪ್ಕೋ ಅಂತ ಏನ್ ಕಂಪ್ನಿ ಬರುತ್ತಲ್ಲ ಅದ್ರದ್ದು ಬ್ರ್ಯಾಂಡ್ ಇನ್ನೊಂದ್ರಲ್ಲಿ ಆ ಕಂಪ್ನಿದು ಈ ಕಲ್ಗಳನ್ನ ಯೂಸ್ ಮಾಡಿರುವಂತದ್ದು. ಬ್ರಾಂಡೆಡ್ ವಿತ್ GST, ಕಲ್ಗೆ GST ಪೇ ಮಾಡಿ ಕಟ್ಟಿರುವಂತಹ ಈ ಮನೆ. ಸೇಮ್ ಇಟ್ಕೆ ಕಲ್ ಕ್ವಾಲಿಟಿ ಏನ್ ಬರುತ್ತೆ ಅದೇ ಕ್ವಾಲಿಟಿ ಕಲ್ಲಲ್ಲಿ ಈ ಮನೆಯನ್ನ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು, ಕಟ್ಟಿರುವಂತದ್ದು. ಲವ್ಲಿಯಾಗಿ ನಮ್ಗೆ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಬಟ್ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ನಮ್ಗೆ ಕಾಂಪ್ರಮೈಸ್ ಇಲ್ಲ. ಪ್ರತಿ ಒಂದು ನಿಂತು ಮಾಡ್ತಿರೋ ಕೆಲಸಗಳನ್ನ ಇಲ್ಲಿ ನಾವು ನೋಡ್ಬೋದು. ಈ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮ್ಗೊಂದು ಸರ್ವೆಂಟ್ ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಒಂದು ಫ್ಯಾಮಿಲಿ ನಾವು ಸ್ಟೇ ಆಗ್ಬೋದು, ಅಷ್ಟು ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿರುವಂತಹ ಒಂದು ಹಾಲು. ಈ ಪೋರ್ಷನ್ ಅಲ್ಲಿ ಒಂದು ಕಿಚನ್ ಏರಿಯಾ, ಈ ಪೋರ್ಷನ್ ಒಂದು ಕಾಮನ್ ಬಾತ್ರೂಮ್. ಬೇಕು ಅಂದ್ರೆ ನಾವು ಕನ್ವರ್ಟ್ ಮಾಡ್ಕೊಬಹುದು, ಬಟ್ ಇವ್ರು ಮಾಡಿಲ್ಲ. ಬಾತ್ರೂಮ್ ಒಂದು ಕೊಟ್ಟಿದ್ದಾರೆ, ಒಂದು ಹಾಲನ್ನು ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. 2x4 ವೆಟ್ರಫೈ ಟೈಲ್ಸ್ ವಾಲ್ಗಳಿಗೆಲ್ಲ ಯೂಸ್ ಮಾಡಿ, ಆಂಟಿ ಸ್ಕಟ್ ವೆಟ್ರಫೈ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿ, ಈ ಪೋರ್ಷನ್ ಫುಲ್ ನಮಗೆ ಟ್ಯಾಪ್ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಏನ್ ನಮಗೆ ಪೆಂಡಿಂಗ್ ವರ್ಕ್ಗಳಿದೆಯೋ ಅದೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಆಮೇಲೆ ಬಿಲ್ಡಿಂಗ್ ಗೆ ಯೂಸ್ ಮಾಡಿರೋದೆಲ್ಲ ಆಲ್ಟಿಕ್ ಅಂತಾನೆ ಹೇಳ್ಬೋದು. ಈ ಡೋರ್ ಎಲ್ಲ ನೋಡ್ಬೋದು. ಇದು ನಮಗೆ ಪಾಲಿಶಿಂಗ್ ಡೋರ್ ಬರುತ್ತೆ. ಫ್ರೇಮ್ ವರ್ಕ್ಗಳು, ಶಟರ್ಸ್ ಗಳೆಲ್ಲ ನಮಗೆ ಟೀಕ್ವುಡ್ ಡೋರ್ ಬರುತ್ತೆ. ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ ಹೋಗೋಣ. 45 mm ಗ್ರಾನೈಟ್ ಸ್ಟೇರ್ ಕೇಸ್ಗೆ ಯೂಸ್ ಮಾಡಿರೋದು. ಮೇಲೆ ಹೋಗ್ತಾ ಇದ್ದಂಗೆ ವಾಲ್ಗಳಿಗೆಲ್ಲ ನಮಗೆ ಮೇಂಟೆನೆನ್ಸ್ ಅಂಡ್ ಎಲಿವೇಶನ್ ಗೋಸ್ಕರ 2x4 ವೆಟ್ರಫೈ ಟೈಲ್ಸ್. ಸೆಂಟ್ರಲ್ಲಿ ನಮಗೆ ಬ್ಲಾಕ್ ಕಲರ್ ಟೈಲ್ಸ್ ಕೂಡ ನಮಗೆ ಬಾರ್ಡರ್ಗಳಿಗೆ ಯೂಸ್ ಮಾಡಿದ್ದಾರೆ. ಈ ಡೋರ್ ಏನ್ ನೋಡಿದೀರಾ, ಇದು ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಇದು ನಮಗೆ ಎಕ್ಸಾಕ್ಟ್ ಈಸ್ಟ್ ಬರುತ್ತೆ. ನಾರ್ತ್ ಫೇಸಿಂಗ್ ಅಲ್ಲಿ ನಮಗೆ ಈ ಟಫಾನ್ ಗ್ಲಾಸ್ SS ವರ್ಕ್ ನಮಗೆ ಕೊಟ್ಟಿರುವಂತದ್ದು. ತುಳಸಿ ಕಟ್ಟೆ ಏನಾದ್ರು ಇಟ್ಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಇಟ್ಕೋಬಹುದು. ಸಣ್ಣ ಪುಟ್ಟ ಐಟಮ್ಸ್ ಗಳು ಕೂಡ ನಾವು ಇಟ್ಕೋಬಹುದು. ನಾರ್ತ್ ಈಸ್ಟ್ ನ ನಮಗೆ ಬೆಳೆಸಿದ್ದಾರೆ. ವಾಸ್ತುನು ನೋಡ್ಬೇಕಾಗೋದ್ರಿಂದ ನಾರ್ತ್ ಈಸ್ಟ್ ನ ಬೆಳೆಸಿದ್ದಾರೆ. ಈ ಪೋರ್ಷನ್ ಅಲ್ಲಿ ಫುಲ್ ನೋಡಿ 2x4 ವೆಟ್ರಫೈ ಟೈಲ್ಸ್ ಬೋತ್ ಸೈಡ್ ನಮಗೆ ಯೂಸ್ ಮಾಡಿ, WPC ವರ್ಕ್ ವಿತ್ LED ಲೈಟ್ ನಮಗೆ ಸೀಲಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡೋರ್ ಪಕ್ಕದಲ್ಲಿ ವೆಂಟಿಲೇಷನ್ ಗೋಸ್ಕರ ಒಂದು ಡಿಸೈನ್ ಇರುವಂತಹ ಗ್ಲಾಸ್. ಮುಂದೆಗಡೆ ಇಲ್ಲಿ ರಾಡ್ ಬಂದು ನಮಗೆ SS ರಾಡ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿದೆಲ್ಲ. ಫ್ರೇಮ್ ಬಾರ್ಡರ್ ಅಲ್ಲಿ ಕೂಡ ನಾವು ನೋಡಬಹುದು ಗ್ರಾನೈಟ್ ವಿತ್ ಸೆಂಟ್ರಲ್ ಅಲ್ಲಿ ಕೂಡ ನಮಗೆ ರೆಡ್ ಕಲರ್ ಗ್ರಾನೈಟ್ ಎಲ್ಲ ನಮಗೆ ಮಿಕ್ಸ್ ಮಾಡಿದ್ದಾರೆ. ಹೇಳಿದ್ನಲ್ಲ ವೀಕ್ಷಕರೇ, ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಹೇಗಿದೆ ಅನ್ನೋದು ಹೀಗಿದೆ ನೋಡಿ. ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ನಮಗೆ ಬರುತ್ತಲ್ವಾ. ಬಟ್ ತುಂಬಾ ಜನ ಓಪನ್ ಕಿಚನ್ ಅನ್ನಲ್ಲ. ಬಟ್ ಇಲ್ಲಿ ನಮ್ಗೆ ಥಿಂಗ್ಸ್ ಗಳೆಲ್ಲ ನಾವು ಫುಲ್ಫಿಲ್ ಮಾಡ್ಕೊಂಡ್ರೆ ಮನೆ ಬ್ಯೂಟಿಫುಲ್ ಆಗಿ ಬಂದ್ಬಿಡುತ್ತೆ. ಬಟ್ ಮನೆಗೆ ಐಟಮ್ ಬಿದ್ರೇನೆ ನೋಡೋದಕ್ಕೆ ಚಂದ. ಈಗ ನಮ್ಗೆ ಒಂಥರ ಓಪನ್ ತರ ಕಾಣಿಸುತ್ತೆ. ಈ ಪೋರ್ಷನ್ ಅಲ್ಲಿ ಡೈನಿಂಗ್ ಏರಿಯಾ, ಪೂಜಾ ಮನೆ, ಆ ಪೋರ್ಷನ್ ಎಲ್ಲ ಇದು
ಎಲ್ಲ ಬಂತು ಅಂದ್ರೆ ನಿಮ್ಗೆ ಖಂಡಿತವಾಗಿ ನಿಮ್ಗೆ ಓಪನ್ ಕಿಚನ್ ತರ ಅನ್ಸೋದಿಲ್ಲ. ಬಟ್ ಸ್ಪೇಷಿಯಸ್ ಆಗಿದೆ. ಆಡೋ ಮಕ್ಕಳುಗಳಿಗೆ ಸೂಪರ್ ಜಾಗ ಅಂತಾನೆ ಹೇಳ್ಬೋದು, ಓಡಾಡೋ ಮಕ್ಕಳುಗಳಿಗೆ ಸೂಪರ್ ಜಾಗ ಅಂತಾನೆ ಹೇಳ್ಬೋದು. ಲವ್ಲಿಯಾಗಿ ನಮ್ಗೆ ಕನ್ಸ್ಟ್ರಕ್ಷನ್ ನ ಮಾಡ್ಕೊಟ್ಟಿದ್ದಾರೆ. ಇನ್ನ ಟಿವಿ ಕ್ಯಾಬಿನೆಟ್ ವಿಷಯಕ್ಕೆ ಏನಾದ್ರು ಬಂದ್ರೆ ನೋಡ್ಬೋದು, ದೊಡ್ಡದಾಗಿ ಅಂದ್ರೆ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮ್ಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಟೀಕ್ವುಡ್ ಫಿನಿಶಿಂಗ್ ಇರುವಂತಹ ಇಂಟೀರಿಯರ್ ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡಿದ್ದಾರೆ. ದೊಡ್ಡ ಟಿವಿ, ಸೋನಿ ಟಿವಿ ಹಾಕೊಳ್ತೀರಾ ತಗೊಳುತ್ತೆ, ಚಿಕ್ಕ ಟಿವಿ ಹಾಕೊಳ್ತೀರಾ ತಗೊಳುತ್ತೆ, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು ಇಲ್ಲಿ 2 ಇದೆ, ಈ ಪೋರ್ಷನ್ ಅಲ್ಲಿ 2 ಇದೆ. ಇನ್ ಸೆಂಟ್ರಲ್ಲಿ ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ಮಾಮೂಲಿ ನಮಗೆ ಸೆಟಪ್ ಬಾಕ್ಸ್ಗಳು ಮತ್ತೆ ಡಿಶ್ ಇಟ್ಕೊಡೋದಲ್ಲ, ನಾವು ಒಳಗಡೆ ಪ್ರಾವಿಷನ್ ಮಾಡ್ಬೋದು. ವಿತ್ ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇನ್ನು ಡೋರ್ ಬಗ್ಗೆ ಮಾತಾಡಿದ್ವಿ. ಇನ್ನು ಡೋರ್ ನಾವು ಕ್ಲೋಸ್ ಮಾಡಿದ್ರೆ ಈ ವಾಲ್ ಏನ್ ಬರುತ್ತೆ, ಈ ವಾಲ್ ಫುಲ್ ನಮಗೆ ಇಂಟೀರಿಯರ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ ಸೋಫಾ ವಿಷಯಕ್ಕೆ ಬಂದ್ರೆ ನೋಡ್ಬೋದು, ಈ ಕಾರ್ನರ್ದಲ್ಲಿ ನಾವು ಸೋಫಾ ಹಾಕೊಳ್ತೀವಿ, ಅದು ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಳ್ತೀವಿ. ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು ಕೂಡ ಸೆಂಟ್ರಲ್ಲಿ ನಾವು ಟೀ ಟೇಬಲ್, ಈ ಲೇನ್ಸ್ ಏನಿದೆ ಇಲ್ಲಿ ನಾವು, ನಾನು ಕೈ ತೋರಿಸೋದ್ರಿಂದ ಇಲ್ಲಿ ನಾವು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಇಷ್ಟು ಜಾಗ ಓಡಾಡಕ್ಕೆ ನಮ್ಗೆ ಸಿಗುವಂಥದ್ದು. ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಂದಿದೆ ಈ ಲಿವಿಂಗ್ ರೂಮು. ಮತ್ತೆ ಸ್ಟೇರ್ ಕೇಸ್ ಕೆಳಗಡೆ ಎಲ್ಲ ನಮ್ಗೆ ಇಂಟೀರಿಯರ್ ಮಾಡಿದ್ದಾರೆ ವಿತ್ ವೆನಿಯರ್ ಶೀಟ್ ನ ಯೂಸ್ ಮಾಡಿ ವಿತ್ ಟೀಕ್ವುಡ್ ಪಾಲಿಶ್ ಮಾಡಿ ಕೊಟ್ಟಿರುವಂತದ್ದು. ಇನ್ನು ಸೀಲಿಂಗ್ ಅಲ್ಲಿ ನೋಡ್ಬೋದು ವೀಕ್ಷಕರೇ, ಈ ಪೋರ್ಷನ್ ಅಲ್ಲಿ POP ವಿತ್ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿ ಫ್ಯಾನ್ಗಳಿಗೆಲ್ಲ ಒಂದು ಪ್ರಾವಿಷನ್ ಮಾಡಿ ವಿತ್ LED ಲೈಟ್ ಎಲ್ಲ ನಮಗೆ ಯೂಸ್ ಮಾಡಿರುವಂತದ್ದು. ರೋಡ್ ಸೈಡ್ ಅಲ್ಲಿ ಇಂದ ಬರುವಂತಹ ವೆಂಟಿಲೇಷನ್ಗೋಸ್ಕರ ರೋಡ್ ಸೈಡ್ ಗೆ ಕೊಟ್ಟಿರುವಂತಹ ಟೀಕ್ವುಡ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ ಬ್ಯೂಟಿಫುಲ್ ಆಗಿದೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಒಂದು ಪೂಜಾ ಮನೆ, ಆರಾಮಾಗಿ ಒಬ್ರು ಕುತ್ಕೊಳ್ಬಹುದು ಅಷ್ಟು ಜಾಗ ಈ ಪೂಜಾ ಮನೆಗೆ ಒಂದು ಪ್ರಾವಿಷನ್ ಮಾಡಿ ಡಿಸೈನ್ ವೈಸ್ ಅಲ್ಲಿ ನಮಗೆ ವಾಲ್ಗಳಿಗೆ ವೆಟ್ರಫೈ ಟೈಲ್ಸ್ ಮತ್ತೆ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಒಂದು ಮೆಟಲ್ ನ ಯೂಸ್ ಮಾಡಿ ಇನ್ನ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಸೀಲಿಂಗ್ ಅಲ್ಲಿ ನಮಗೆ ಇಂಟೀರಿಯರ್ ಪ್ಲಸ್ ಒಂದು ಓಮ್ ಲೋಗೋ ಇರುವಂತಹ ಒಂದು ಡಿಸೈನ್ ವರ್ಕ್ ಕೂಡ ನಮಗೆ ಒಂದು ಗ್ಲಾಸ್ ಪಾರ್ಟಿಷನ್ ಅಲ್ಲಿ ಕೂಡ ನಮಗೆ ಮಾಡಿ ಕೊಟ್ಟಿರುವಂತದ್ದು. ಲವ್ಲಿ ಆಗಿ ಬಂದಿದೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು. ಆಮೇಲೆ ಈ ಸ್ಲ್ಯಾಬ್ ನೋಡ್ಬೋದು, ಇದು ನಮಗೆ ಕ್ವಾಡ್ಸ್ ಬರುತ್ತೆ, 40 mm ಕ್ವಾಡ್ಸ್ ಬಂದು ಸೆಂಟ್ರಲ್ ನಮ್ಗೆ 2 ಪಾರ್ಟಿಷನ್ಗೆ ಒಂದು ಗ್ಲಾಸ್ ಗಳನ್ನ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ಗೆ. ಇನ್ನ ಡೋರ್ ಬಗ್ಗೆ ಮಾತಾಡಿದ್ರೆ ಫುಲ್ ಟಫನ್ ಗ್ಲಾಸ್ ವಿತ್ ಟಚಿಂಗ್ ವರ್ಕ್ಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಹ್ಯಾಂಡಲ್ಸ್ ಬಂದ್ಬಿಟ್ಟು ನಮಗೆ ಬ್ರಾಸ್, ಆಂಟಿಕ್ ಪೀಸ್ ಬ್ರಾಸ್ ನ ನಮಗೆ ಯೂಸ್ ಮಾಡಿದ್ದಾರೆ. ಫ್ರೇಮ್ಗಳು ಮತ್ತೆ ವಾಸ್ಕಲ್ಲೆಲ್ಲ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ನ ಯೂಸ್ ಮಾಡಿ ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ ಫುಲ್ ವೆನಿಯರ್ ಶೀಟ್ ಅಲ್ಲಿ ನಮಗೆ ವಿತ್ ಪಾಲಿಶಿಂಗ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿ ಈ ಪೂಜಾ ಮನೆನ ಇಟ್ಟಿದ್ದಾರೆ. ನೋಡಿ, ಇದೆಲ್ಲ ರೇಟ್ ಜಾಸ್ತಿ, ಇದೆಲ್ಲ ಒಂದು ತಾವರೆ ಹೂವ ಬಂದು ಅದಕ್ಕೆಲ್ಲ ಗ್ರೇನ್ಸ್ ಗಳೆಲ್ಲ ಕೊಟ್ಟು ಈ ಪೋರ್ಷನ್ ಒಂದು ಪಾರ್ಟಿಷನ್ ಮಾಡಿ ಇದೆಲ್ಲ ಸಾಕಾಗಿದೆ. ಬಂದು ನೋಡ್ಬೇಕು, ಸಕ್ಕತ್ತಾಗಿ ಅನ್ಸುತ್ತೆ ನಮ್ಗೆ. ಖರ್ಚು ಮಾಡಿದ್ರೆ ಹೇಳಿದ್ನಲ್ಲ ನಾನು, ಪಾರ್ಕಿಂಗ್ ಅಲ್ಲಿ ಹೇಳಿದ್ನಲ್ಲ, ಪ್ರತಿ ಒಂದು ಕೂಡ ನಮ್ಗೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಅಷ್ಟು ವರ್ಕು ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ, ಮುಂದೆ ನಿಂತು ಮಾಡಿದ್ದಾರೆ. ಯಾಕಂದ್ರೆ ನನ್ನ VC ಪ್ರಾಪರ್ಟಿ ನಮ್ಮ ತಂದೆನೂ ಒಬ್ರು ಬಿಲ್ಡರ್ ಆಗಿರೋದ್ರಿಂದ ಎದುರುಗಡೆಗೆ ನಾವು ಒಂದು ಮನೆ ಕಟ್ಟಿ ಸೇಲ್ ಮಾಡಿರೋದ್ರಿಂದ ನಾನು ಆಪೋಸಿಟ್ ಅಲ್ಲಿ ನಾನು ನೋಡ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಮುಂದೆ ನಿಂತು ಮಾಡಿರೋ ಈ ಮನೆ. ಯಾಕಂದ್ರೆ ಪಕ್ಕದಲ್ಲಿ ನಾನು ಕೂಡ ಮನೆನ ಕಟ್ಟಿ ಮಾರಿದ್ದೀನಿ. ಆದ್ರಿಂದ ಈ ಕನ್ಸ್ಟ್ರಕ್ಷನ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಪೂಜಾ ಮನೆ ಪಕ್ಕದಲ್ಲಿ ಕಿಚನ್ ಏರಿಯಾ ಬರುತ್ತೆ. ಇದು ಕೂಡ ಅಷ್ಟೇನೆ ವೈಟ್ ಕಲರ್ ಇರುವಂತಹ ಒಂದು ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ಗೋಸ್ಕರ ವಾಲ್ಗಳಿಗೆ ಟೈಲ್ಸ್ ನ ಯೂಸ್ ಮಾಡಿ ಈ ಪೋರ್ಷನ್ ಫುಲ್ಲು ಗ್ರಾಸರಿ ಐಟಮ್ಸ್ ಗಳಿಗೆ ಇಟ್ಕೊಳ್ಳೋದಕ್ಕೆ ಒಂದು ಪಾರ್ಟಿಷನ್ ಗಳು ಇಂಟೀರಿಯರ್ ವರ್ಕ್ ಅಲ್ಲಿ ಮಾಡಿ ಮೇಲ್ಗಡೆ ದೊಡ್ಡ ದೊಡ್ಡ ಐಟಮ್ಸ್ ಗಳು ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಒಂದು ಪ್ಯಾಂಟ್ರಿ ಕೂಡ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿರುವಂತಹ ಒಂದು ಪ್ಯಾಂಟ್ರೆ. ಇದೆಲ್ಲ ನಮ್ಗೆ ಫ್ಲೆಕ್ಸಿಬಲ್, ನಾವು ಮೂವ್ ಮಾಡ್ಕೊಬಹುದು. ಇದೆಲ್ಲ ಯಾವ ಸೈಜ್ ಅಲ್ಲಿ ಹೆಂಗ್ ಬೇಕೋ ಅದೆಲ್ಲ ನಾವು ಮೂವ್ ಮಾಡ್ಕೋಬಹುದು. ಆ ತರ ಒಂದು ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ ನಮ್ಗೆ ಬ್ಯಾಸ್ಕೆಟ್ ವರ್ಕ್ಗಳೆಲ್ಲ ಕೊಟ್ಟಿದ್ದಾರೆ. ಎಲ್ಲ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ, ಎಲ್ಲ ಸಾಫ್ಟ್ ಕ್ಲೋಸಿಂಗ್. ಪೋರ್ಷನ್ ಎಲ್ಲ ನೋಡಿ ತುಂಬಾ ಐಟಮ್ಸ್ ಗಳನ್ನ ಇಟ್ಕೊಬಹುದು. ಸಾಫ್ಟ್ ಕ್ಲೋಸಿಂಗ್ ಗಳು ಕೊಟ್ಟಿದ್ದಾರೆ. ಇಲ್ಲೆಲ್ಲ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಹೈಡ್ರೋಲಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಚಿಮ್ಮಿಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು, ಆ ಪೋರ್ಷನ್ ಅಲ್ಲಿ ಆಕ್ವಾ ಗಾರ್ಡಿಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಕ್ವಾಡ್ಸ್ ತಕ್ಕನಾಗೇನೆ ವೈಟ್ ಕಲರ್ ಸಿಂಕ್ ಒಂದು ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮ್ಗೆ ಯಾವ್ದೇ ರೀತಿ ಸೌಂಡ್ ಬರೋದಿಲ್ಲ. ಅಂದ್ರೆ ಸ್ಟೀಲ್ ಪಾತ್ರೆಗಳನ್ನ ನಾವು ಯೂಸ್ ಮಾಡಿದ್ರು ಕೂಡ ಯಾವ್ದೇ ರೀತಿ ನಮ್ಗೆ ಸೌಂಡ್ ಬರೋದಿಲ್ಲ. ಇಲ್ಲಿ 2 ಟ್ಯಾಪ್ ಇವತ್ತನ್ನ ಕೊಟ್ಟಿರುವಂತದ್ದು. ಇನ್ನ ಮಾಮೂಲಿ ಡೈನಿಂಗ್ ಏರಿಯಾ ಈ ಪೋರ್ಷನ್ ಹಾಕೊಬಹುದು. ಆರಾಮಾಗಿ ಒಂದು 5 ಸೀಟರ್ ಕೂಡ ನಾವು ಹಾಕೋಬಹುದು. ವಿತ್ ಸ್ಟೇರ್ ಕೇಸ್ ಅಲ್ಲಿ ಕೂಡ ನಮಗೆ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, 32 amps ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ದೊಡ್ಡದಾಗಿ ಡಬಲ್ ಡೋರ್ ನಾವು ಫ್ರಿಡ್ಜ್ ಇಟ್ಕೊಳ್ತೀವಿ ಅಂದ್ರೆ ಆರಾಮಾಗಿ ನಾವು ಇಟ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಪ್ರಾವಿಷನ್ ಮಾಡಿ. ಇನ್ ಕೇಸ್
ಯುಟಿಲಿಟಿ ಇಲ್ಲ, ಇಲ್ಲಿ ಮಾಪ್ಗಳೆಲ್ಲ ಇಟ್ಕೋಬೇಕು, ನಾವು ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ನಾವು ಇಟ್ಕೋಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಇಟ್ಕೋಬಹುದು. ಮನೆ ಕ್ಲೀನ್ ಮಾಡುವಂತಹ ಐಟಮ್ ಮಾಪ್ಗಳನ್ನೆಲ್ಲ ಈ ಪೋರ್ಷನ್ ಅಲ್ಲಿ ಇಟ್ಕೊಳ್ಳೋದಕ್ಕೊಂದು ಪ್ರಾವಿಷನ್ ಮಾಡಿ, ಇಲ್ಲೊಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ ವಿತ್ ಮೇಂಟೆನೆನ್ಸ್ ಗೋಸ್ಕರ ವಿತ್ ಟೈಲ್ಸ್. ಇದೆಲ್ಲ ಬಂದು ನಿಮ್ಗೆ ಫ್ಲೋರ್ ಮೌಂಟೆಡ್ ಒಂದು ನಮಗೆ ಟ್ಯಾಪ್ ಬರುತ್ತೆ, ಆ ತರದಕ್ಕೊಂದು ಪ್ರಾವಿಷನ್ ಮಾಡಿ ಇಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು. 2x4 ವೆಟ್ರೋಫಿಟ್ ವಿತ್ ಫ್ಲೋಟಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿ ಆಂಟಿಸ್ಕೇಟ್ ವೆಟ್ರೋಫಿಟ್ ನಮಗೆ ಯೂಸ್ ಮಾಡೋದಂಥದ್ದು ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಅಷ್ಟೇ. ಓಕೆ, ವೆಂಟಿಲೇಷನ್ಗೆ ಈ ಪೋರ್ಷನ್ ಒಂದು ವಿಂಡೋ ಕೊಟ್ಟಿದ್ದಾರೆ. ನೋಡಿದ್ರೆ ವೀಕ್ಷಕರೇ, ಫಸ್ಟ್ ಫ್ಲೋರ್ ಅಲ್ಲಿ ಎಷ್ಟು ಲಕ್ಸುರಿ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು, ನೀಟ್ ಕ್ಲಿಯರ್ ಕಟ್ ಅಂತಾನೆ ಹೇಳ್ಬೋದು. ಟೈಟಲ್ ಎಷ್ಟು ಕ್ಲಿಯರ್ ಆಗಿದೆಯೋ ಅಷ್ಟೇ ಕ್ಲಿಯರ್ ಆಗಿ ಮನೆ ಇದೆ ಅಂತ ಹೇಳ್ಬೋದು. ವಿಡಿಯೋ ಪ್ರಾಪರ್ಟಿ ಆಗಿರೋದ್ರಿಂದ ಟೈಟಲ್ ಅಂದ್ರೆ ಪೇಪರ್ ಅಷ್ಟು ಬ್ಯೂಟಿಫುಲ್ ಆಗಿದೆ, ಕ್ಲೀನ್ ಆಗಿದೆ. ಏಕೆ ತಕ್ಕನಂಗೆ ನಮಗೆ ಪೇಪರ್ ಇದು ಬಿಲ್ಡಿಂಗ್ ಕೂಡ ಅಷ್ಟು ನೀಟಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಕೂಡ ನಾವು POP ವರ್ಕ್ ಎಲ್ಲ ನಾವು ನೋಡಬಹುದು ವಿತ್ ಇಂಟೀರಿಯರ್ ಜೊತೆಗೆ ವಿತ್ POP ವಿತ್ LED ಲೈಟ್ ಗಳೆಲ್ಲ ನೋಡಬಹುದು. ಸಖತ್ತಾಗಿ ಬಂದಿದೆ ಹಾಲು ಮತ್ತೆ ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾ. ಇನ್ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಬಗ್ಗೆ ಏನು ಮಾತಾಡುವ ಹಾಗಿಲ್ಲ, ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. 45mm ಗ್ರಾನೈಟ್ ನಮಗೆ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಸ್ಟಡಿ ಯೂನಿಟ್ ವಿತ್ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿ ಈ ಪೋರ್ಷನ್ ಅಲ್ಲಿ ಡ್ರೋರ್ ಗಳನ್ನ ಯೂಸ್ ಮಾಡಿ ಇಲ್ಲಿ ರ್ಯಾಕ್ಗಳೆಲ್ಲ ನಮಗೆ ಕೊಟ್ಟಿದ್ದಾರೆ ಬುಕ್ಸ್ ಇಟ್ಕೊಳ್ಳೋದಕ್ಕೆ. ನಮಗೆ ಗ್ಲಾಸ್ ಬರುತ್ತೆ, ಈ ಪೋರ್ಷನ್ ಅಲ್ಲಿ ನಮಗೆ ಗ್ಲಾಸ್ ಕೊಡ್ತಾರೆ. ಇದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಇನ್ನು ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ ಕೊಟ್ಟು 2 ಕಡೆ ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಸ್ಟಡಿ ಏರಿಯಾ ಕೂಡ ನಮಗೆ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಸೌತ್ ವೆಸ್ಟ್ ಕಾರ್ನರ್ ಇದು ಕುಬೇರನ್ ಮೂಲೆ, ಸಖತ್ತಾಗಿ ಬಂದಿದೆ ನೋಡಿ. POP ವಿತ್ LED ಲೈಟು, ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ವರ್ಕು. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮ್ಗೆ ಟಿಪ್ ತಗೊಂಡು 2 ಕಡೆಗೂ ನಮಗೆ ಒಂದು ಪ್ರೊಫೈಲ್ ಲೈಟ್ ಅನ್ನ ಕೊಟ್ಟಿದ್ದಾರೆ. ಸೆಂಟರ್ ಫುಲ್ ವೈಟ್ ಗ್ರೇನ್ಸ್ ಇರುವಂತಹ ಒಂದು ಶೀಟ್ ನ ಯೂಸ್ ಮಾಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ರೆಡಿ ಇದೆ. ಇದ್ರ ಆಪೋಸಿಟ್ ಅಲ್ಲಿ ದೊಡ್ಡ ಲೆಂತ್ ಇರುವಂತಹ ವಾರ್ಡ್ರೋಬ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕೆಳಗಡೆ ನಮಗೆ ಡ್ರಾಯರ್ ಬಾಕ್ಸ್ ಗಳು ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿರುವಂತದ್ದು ವಿತ್ AC ಪಾಯಿಂಟ್. ಈ ಪೋರ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿ ಇಲ್ಲಿ ವೆಂಟಿಲೇಷನ್ ಗೆ ಟೀ ಕೊಟ್ಟಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಇದು ನಮಗೆ ಟಿವಿ ಯೂನಿಟ್ ಬ್ಯೂಟಿಫುಲ್ ಆಗಿ ಬಂದಿದೆ ವಿತ್ ಸ್ಟೋರೇಜ್ ಬಗ್ಗೆ ನಮಗೆ ಡ್ರಾಯರ್ ಬಾಕ್ಸ್ ಗಳು ಈ ಪೋರ್ಷನ್ ಅಲ್ಲಿ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಬ್ಯಾಕ್ ಸೈಡ್ ಅಲ್ಲಿ ಬರುವಂತದ್ದು ನಮಗೆ ಸ್ಪೇಷಿಯಸ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್ ನೋಡಿ. 2x4 ವೆಟ್ರೋಫಿಟ್ ನ ಯೂಸ್ ಮಾಡಿ ಅದು ಬಾತ್ರೂಮ್ ವಿಂಡೋ ಕೂಡ ನಮಗೆ ಟೀ ಕುಡ್ಡಿಗೆ ಯೂಸ್ ಆಗಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ಎಲ್ಲ ನಮ್ಗೆ ಆಗಿದೆ. ಇಲ್ಲಿ ಹ್ಯಾಂಡ್ ವಾಶ್ ಬಂದ್ಬಿಟ್ಟು ನಮಗೆ ಫ್ಲೋರ್ ಮೌಂಟೆಡ್ ಹ್ಯಾಂಡ್ ವಾಶ್ ಬರುತ್ತೆ. ಟ್ಯಾಪ್ ನಮಗೆ ಇಲ್ಲಿ ಬರುತ್ತೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು ಚೆನ್ನಾಗಿದೆ. ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಅಟ್ಯಾಚ್ ಬಾತ್ರೂಮ್ ಸಖತ್ತಾಗಿದೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯೂಸ್ ಮಾಡಿರುವಂತಹ ಇಂಟೀರಿಯರ್ ವರ್ಕ್ಗಳು ಮತ್ತೆ ಕಲರ್ ಕಾಂಬಿನೇಷನ್ ಎಲ್ಲ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು. ಇದ್ರ ಅಪೋಸಿಟ್ ಅಲ್ಲೇ ನಮ್ಗೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು, ಅಷ್ಟು ಜಾಗ ಇದೆ. ವೆಂಟಿಲೇಷನ್ ಗೆ ಈ ಪೋರ್ಷನ್ ಅಲ್ಲಿ ವಿಂಡೋ ವಿತ್ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪ್ಲಸ್ ಡ್ರೆಸ್ಸಿಂಗ್ ವಿತ್ ಸ್ಟೋರೇಜ್ ಕೂಡ ನಮ್ಗೆ ಇರುವಂತದ್ದು. POP ವರ್ಕ್ ವಿತ್ LED ಲೈಟ್ ಕೂಡ ನಮ್ಗೆ ನೋಡಬಹುದು. ಈ ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ಸಿಗುತ್ತೆ ನಮ್ಗೆ. ಮಕ್ಕಳಿಗೆ ನಮ್ಗೊಂದು ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಒಂದು 2 ಸೆಟ್ ಸೋಫಾ ಹಾಕೊಂಬೋದು, 2 ಚೇರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಇದೆ. ವಿತ್ ಟಫಂಗಲ್ಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ ಮೇಂಟೆನೆನ್ಸ್ ಗೋಸ್ಕರ ವಾಲ್ಗಳಿಗೆಲ್ಲ 2x4 ವೆಟ್ರೋಫಿಟ್ ನ ಯೂಸ್ ಮಾಡಿ ಸೀಲಿಂಗ್ ಅಲ್ಲಿ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರುವಂತದ್ದು ನಮಗೆ ಅಟ್ಯಾಚ್ ಬಾತ್ರೂಮ್, ಸೇಮ್ ಆಸ್ ಇಟ್ ಇಸ್. ಅಲ್ಲೇನ್ ನೋಡಿದ್ವಿ ಮಾಸ್ಟರ್ ಬೆಡ್ರೂಮ್ ಸೇಮ್ ವರ್ಕ್ ಆಗಿದೆ, ಬಟ್ ಅದು ಸ್ವಲ್ಪ ದೊಡ್ಡದು ಬರುತ್ತೆ, ಇದು ಸ್ವಲ್ಪ ಚಿಕ್ಕದು ಬರುತ್ತೆ. ಯಾಕಂದ್ರೆ ನಮಗೆ ಪಕ್ಕದಲ್ಲಿ ಬಾಲ್ಕನಿಗೆ ಕಟ್ ಆಗಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಹ್ಯಾಂಡ್ ವಾಶ್ ಒಂದು ಡಿಫ್ರೆಂಟ್ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ, ಟಾಪ್ ಫ್ಲೋರ್ಗೆ. SS ವರ್ಕ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಮತ್ತೆ ಪಿಲ್ಲರ್ಗಳು ಕೂಡ ನಮ್ಗೆ ನೋಡ್ಬೋದು, ಟೀಕ್ವುಡ್ ಫಿನಿಶಿಂಗ್ ಇರುವಂತಹ SS ವರ್ಕ್ ಕೂಡ ನಾವು ನೋಡ್ಬೋದು. ಕೆಳಗಡೆಯಿಂದ ಬಂದಿದೆ. ಈಗ 3ನೇ ಫ್ಲೋರ್ ಬರ್ತಾ ಇದ್ದಂಗೆ ನೋಡ್ಬೋದು ವೀಕ್ಷಕರೇ, ಇದನ್ನ ನಾವು ಸ್ಟಡಿ ಏರಿಯಾಗೆ ನಾವು ಮಾಡ್ಕೊಳ್ತೀವಿ ಅಂದ್ರೆ ಸ್ಟಡಿ ಏರಿಯಾ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಸ್ಟೋರೂಮ್ ತರ ಮಾಡ್ಕೊಳ್ತೀವಿ ಅಂದ್ರೆ ಸ್ಟೋರೇಜ್ ತರ ಕೂಡ ನಾವು ಯೂಸ್ ಮಾಡ್ಬೋದು. ವಾಷಿಂಗ್ ಮಿಷಿನ್ಗೆ ಈ ಪೋರ್ಷನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ.
ಇನ್ಲೈಟು ಔಟ್ಲೈಟು ವಿತ್ ಪಾಯಿಂಟ್ ವ್ಯವಸ್ಥೆನ ಕೊಟ್ಟಿದ್ದಾರೆ. ಇನ್ನು ಸೋಪ್ ಡಬ್ಬಗಳು, ಬ್ರಷ್ ಆ ಥರದ್ದು ಏನಾದರೂ ಸಂಬಂಧಪಟ್ಟಿರೋಂಥ ಐಟಮ್ಗಳಿಗೆ ಯೂಸ್ ಮಾಡ್ತೀವಿ ಅಂದರೆ ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿರೋದ್ರಿಂದ ಯೂಸ್ ಮಾಡಬಹುದು. ಇಲ್ಲೂ ಚಾರ್ಕೋಲ್ ಶೀಟು, ಈ ಪೋರ್ಷನ್ ಫುಲ್ಲು ವೆಟ್ರಿಫೈ ಟೈಲ್ಸ್ ಮೇಂಟೆನೆನ್ಸ್ಗೋಸ್ಕರ ಇಲ್ಲೂ ಕೂಡ ನಮಗೊಂದು ಸ್ಟೋರೇಜ್ ಕೊಟ್ಟಿರುವಂಥದ್ದು ಚೆನ್ನಾಗಿದೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನಿತ್ತು ಇದು ನಮಗೆ 3ನೇ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಬಟ್ ಸೌತ್ ವೆಸ್ಟ್ಗೆ ಇದು 2nd ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೀಲಿಂಗ್ ಅಲ್ಲಿ ನೋಡಬಹುದು ವಿತ್ POP ವಿತ್ LED ಲೈಟ್ ವಿತ್ ವಾರ್ಡ್ರೋಬ್ ಸೇಮ್ ಆಸ್ ಇಟ್ ಇಸ್. ದೊಡ್ಡ ಶೀಟ್ ಇರುವಂತಹ ಒಂದು ವಾರ್ಡ್ರೋಬ್, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು ವಿತ್ ಡ್ರೆಸ್ಸಿಂಗ್ ಪ್ರೊವಿಷನ್ ಮಾಡಿ, ಈ ಪೋರ್ಷನ್ ಅಲ್ಲಿ ಒಂದು ಕಾರ್ಡ್ಗೆ ಒಂದು ಪ್ರೊವಿಷನ್ ಮಾಡಿ, ಬ್ಯಾಕ್ ಗ್ರೌಂಡ್ ಫುಲ್ ಒಂದು ಸ್ಕ್ವೇರ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಮಾಡಿ ಇನ್ನೊಂದು ಟಿವಿ ತರ ಒಂದು ಬಿಟ್ಟಿದ್ದಾರೆ. ದೊಡ್ಡದಾಗಿರುವಂತಹ ಅಂದ್ರೆ ವಾಸ್ತಿಗೆ ಸಂಬಂಧಿಸಿದಂತ ಒಂದು ಏನಾದ್ರೂ ನಾವು ಒಂದು ಸೀನರಿ ಹಾಕೊಂಡ್ರೆ ಈ ರೂಮ್ ಅಂತಾನೆ ಇದ್ರಲ್ಲಿ ಕಳೆದೋಗುತ್ತೆ. ಅಷ್ಟು ಸಖತ್ತಾಗಿ ನಮಗೆ ವರ್ಕ್ ಮಾಡಿ ಬಿಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಇನ್ನು ಕಿಂಗ್ ಸೈಜ್ ಕಾಟ್ ವಿತ್ ವಾರ್ಡ್ರೋಬ್ ವಿತ್ ಸ್ಟೋರೇಜ್, ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೊಂದು ಟಿವಿ ಯೂನಿಟ್ ವಿತ್ ಸ್ಟೋರೇಜ್ ಒಂದು ಪ್ರಾವಿಷನ್ ಮಾಡಿ, ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬಾತ್ರೂಮ್ ಜಾಸ್ತಿ ನೋಡೋ ಹಾಗಿಲ್ಲ, ಕೆಳಗಡೆ ನೋಡೋದಿಲ್ಲ, ಸೇಮ್ ಆಸ್ ಇಟ್ ಇಸ್ ವರ್ಕ್. ಬಟ್ ಬಾತ್ರೂಮ್ ಫಿಟ್ಟಿಂಗ್ಸ್ ಬಂದ್ಬಿಟ್ರೆ ಮಾತ್ರ ಲವ್ಲಿ ಅಂತಾನೆ ಹೇಳ್ಬೋದು. ಟಿವಿ ಯೂನಿಟ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರ ಆಪೋಸಿಟ್ ಅಲ್ಲಿ ಬರುವಂತದ್ದು ನಮ್ಗೆ 4ನೇ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ 2, ಚಿಲ್ಡ್ರನ್ಸ್ ಬೆಡ್ರೂಮ್ 2, ಇದು ಸೇರಿ ನಮಗೆ 4 ಬೆಡ್ರೂಮ್ ಆಗುತ್ತೆ. ಬಟ್ ತುಂಬಾ ಜನ ಇದರಲ್ಲಿ ನಮ್ಗೊಂದು ಲ್ಯಾಡರ್ ಕೊಟ್ಬಿಟ್ಟು ಮೇಲ್ಗಡೆ ಒಂದು ಬಿಟ್ಟಿರ್ತಾರೆ, ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ತರ ಒಂದು ಮಾಡಿರ್ತಾರೆ. ಬಟ್ ಇವ್ರು ಪ್ರಾಪರ್ ಆಗಿ 4 ಬೆಡ್ರೂಮ್ ಮಾಡಿರುವಂತದ್ದು. 4 ಬೆಡ್ರೂಮ್ ಯೂಸ್ ಬೇಕು ಅನ್ನೋರಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಸೇಮ್ ಕೆಳಗಡೆ ಚಿಲ್ಡ್ರನ್ಸ್ ಬೆಡ್ರೂಮ್ ನೋಡೋಕೆ ಸೇಮ್ ಆಸ್ ಇಟ್ ಇಸ್ ಅಷ್ಟೇ ಬರುತ್ತೆ. ಬಟ್ ಏನಂದ್ರೆ ಇಂಟೀರಿಯರ್ ವರ್ಕ್ಗಳು ಸ್ವಲ್ಪ ಡಿಸೈನ್ ಚೇಂಜ್ಗಳನ್ನ ಮಾಡಿದ್ದಾರೆ, ಜಸ್ಟ್ ಅಷ್ಟು ಮಾತ್ರ ನಡ್ಕೊಂಡು ಹೋಗೋಣ. POP, LED ಲೈಟು, 2 ಸ್ಲೈಡಿಂಗ್ ಡೋರು ವಿತ್ ಡ್ರೆಸ್ಸಿಂಗು ವಿತ್ ಸ್ಟೋರೇಜು, ವಿಂಡೋ, ಈ ಪೋರ್ಷನ್ ಅಲ್ಲಿ ಮಾಮೂಲಿ ಬಾಲ್ಕನಿ ವಿತ್ ಅಟ್ಯಾಚ್ ಬಾತ್ರೂಮ್ ಸಾಕು. ಇನ್ ಕೇಸ್ ನಿಮಗೆ 4 BHK ಬೇಕು ಬಂದು ನೋಡೋಣ ಅಂದ್ರೆ ಆರಾಮಾಗಿ ನೋಡೋಣ. ಬಟ್ ಇವಾಗ ಇಷ್ಟು ಸಾಕು ಅನ್ಕೊಳ್ತೀನಿ. ಡಿಸೈನ್ ಮಾತ್ರ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಅಡ್ವಾಂಟೇಜ್ ಏನು ಅಂದ್ರೆ ನಮ್ಗಿದೆ ಈ ಸ್ಟೇರ್ ಕೇಸೇ ನಮ್ಗೆ ಅಡ್ವಾಂಟೇಜ್. ನಾಳೆ ದಿನ ಏನಾದ್ರು ವಾಕಿಂಗ್ ಮಾಡಬೇಕು, ಟೆರೆಸ್ ಮೇಲೆ ಹೋಗ್ಬೇಕು, ಪಾರ್ಟಿ ಮಾಡಬೇಕು, ಏನ್ ಬೇಕಾದ್ರೂ ನಾವು ಚಿಕ್ಕ ಮಕ್ಳಿಂದ ದೊಡ್ಡವರವರೆಗೂ ನಾವು ಹೋಗ್ಬೋದು. ಯಾಕಂದ್ರೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಈ ಏಣಿ ಗಿಣಿ ಕೊಟ್ಬಿಟ್ರೆ ಸ್ವಲ್ಪ ಹೆಂಗಸರು ಹತ್ತೋದಕ್ಕೆ ಸ್ವಲ್ಪ ಟಾಸ್ಕ್ ಆಗುತ್ತೆ, ವಯಸ್ಸಾದವರು ಹತ್ತೋದಕ್ಕೆ ಟಾಸ್ಕ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಟಾಸ್ಕ್ ಇಲ್ಲ, ಕ್ಲೀನ್ ಆಗಿ ಟೆರೆಸ್ ಅಲ್ಲಿ ಬಂದ್ಬಿಡ್ಬೋದು. ಗೇಟ್ ಒಂದು ಕೊಟ್ಟಿದ್ದಾರೆ, ಟೈಲೆಟ್ಗೂ ಈ ಪೋರ್ಷನ್ ಒಂದು ಪ್ರಾವಿಷನ್ ಮಾಡಿ, ಯಾರು ಹೊರಗಿರೋ ತರ ಒಂದು ಗ್ರಿಲ್ ವರ್ಕ್ ಮತ್ತು ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರು ಈಗ ಟೆರೆಸ್ ಬಂದ್ರೆ ನೋಡ್ಬೋದು, ಫ್ಲೋರಿಂಗ್ ಅಲ್ಲೂ ಕೂಡ ನಮಗೆ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು ವಾಷಿಂಗ್ ಮಿಷಿನ್ ಇದೆ, ಇಲ್ಲೂ ಕೂಡ ನಮ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ವಾಷಿಂಗ್ ಮಿಷಿನ್ ಇದೆ, ಇಲ್ಲೂ ಕೂಡ ನಮಗೆ ವಾಷಿಂಗ್ ಮಿಷಿನ್ ಇದೆ. ಇನ್ಲೈಟು ಔಟ್ಲೈಟು 2 ಕಡೆಗೂ ನಮಗೆ ಪವರ್ ಕೊಟ್ಟಿದ್ದಾರೆ, ಸಗದಾಗಿದೆ. ಎಕ್ಸಾಕ್ಟ್ ಇದು ನಮಗೆ ಕುಬೇರನ್ ಮೂಲೆ ಬರೋದ್ರಿಂದ ವೆಯ್ಟ್ ಇಲ್ಲೇ, ಟ್ಯಾಂಕ್ ರೂಮ್ ಇಲ್ಲೇ ನಮ್ಗೆ ಇಟ್ಟಿರುವಂತದ್ದು. ಇನ್ನು ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಸೋಲಾರ್ ಪಾಯಿಂಟ್ಗಳು ಪ್ರತಿ ಒಂದು ಕೂಡ ನಮಗೆ ಕೊಟ್ಟಿರುವಂತದ್ದು. ತುಂಬಾ ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಬರ್ತಾ ಇದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ. ಈ ಮನೆ ಸಕ್ಕದಾಗಿದೆ ಕಣ್ರಿ. 4 BHK ಮಾಡಿದ್ದಾರೆ. ಹೋಮ್ ಥಿಯೇಟರ್ ಕಾನ್ಸೆಪ್ಟ್, ಸಿಟ್ಟಿಂಗ್ ಏರಿಯಾ ಎಲ್ಲ ಏನಿಲ್ಲ. 4 BHK ಬೇಕಾ 4 BHK ಬಂದು ನಾವು ತಗೋಬಹುದು. ತುಂಬಾ ಅಚ್ಚುಕಟ್ಟಾಗಿ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ವಿತ್ ಬ್ರ್ಯಾಂಡ್ ಕಲ್ನ ಯೂಸ್ ಮಾಡಿರೋವಂಥದ್ದು, ಕಂಪ್ನಿ ಕಲ್ನ ಇವರು ಯೂಸ್ ಮಾಡಿರೋವಂಥದ್ದು. ಅಂತ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಈ ಮನೆ. ಕನಕಪುರ ರೋಡ್, ತಲಗಟ್ಪುರ ಡಿಮಾರ್ಟ್ಗೆ ಜಸ್ಟ್ 1.82 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಬರುವಂಥದ್ದು. ಹಾಲಿಡೇ ವಿಲೇಜ್ ರೋಡ್ಗೆ ತುಂಬಾ ಹತ್ತಿರದಲ್ಲಿ 80 ಫೀಟ್ ಪ್ಯಾರಲಲ್ಲಿ ಈ ಪ್ರಾಪರ್ಟಿ ಬರುವಂಥದ್ದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, 100% ವಾಸ್ತು. ಪೇಪರ್ ಬಗ್ಗೆ ಮಾತಾಡೋದಾದ್ರೆ ಕ್ಲಿಯರ್ ಟೈಟಲ್. ಲೋನ್ಗೆ ಏನಾದ್ರು ಹೋಗ್ತೀನಂದ್ರೆ ಹೋಗೋ ವೈಟಿಗೆ 80 to 90% ವರೆಗೂ ನಿಮಗೆ ಲೋನ್ ಸಿಗುವಂತಹ ಡಾಕ್ಯುಮೆಂಟ್ಸು ಈ ಡಾಕ್ಯುಮೆಂಟ್ಸ್ ಆಗಿದೆ. ಇದು BDA ಪ್ರಾಪರ್ಟಿ, ಅಂಜನಾಪುರದಲ್ಲಿ ಬರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಈ ಪ್ರಾಪರ್ಟಿನ ನೋಡಬೇಕು, ಓನರ್ ಜೊತೆ ಮಾತಾಡಬೇಕು, ಡೀಲ್ ಕ್ಲೋಸ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ, ಇದನ್ನು ಮೆಸೇಜ್ ಮಾಡಿ. ಖಂಡಿತ ಈ ಪ್ರಾಪರ್ಟಿನ ಕರ್ಕೊಬಂದು ತೋರಿಸ್ತೀನಿ. ಜೊತೆಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ಯಾರು ಸಿಗ್ತಾ ಇಲ್ಲ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಬೈ ಮಾಡಬೇಕು, ಬೇರೆ ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು, ಸೇಲ್ ಮಾಡಬೇಕು ಅಂದ್ರೆ ಖಂಡಿತ ನನ್ನ ನಂಬರ್ಗೆ ಮೆಸೇಜ್ ಮಾಡಿ. ಖಂಡಿತ ನಾನು ಅಡ್ವರ್ಟೈಸ್ಮೆಂಟ್ನ ಕೊಟ್ಟು ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿಗಳನ್ನ ನಾನು ಸೇಲ್ ಮಾಡಿಸ್ಕೊಡ್ತೀನಿ. ಜೊತೆಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.